ಒಂದು ದೇಶದ ರಾಜ ಅಕಾಲಿಕವಾಗಿ ಮರಣ ಹೊಂದಿಬಿಟ್ಟ. ಅವನೊಬ್ಬನೇ ಮಗ, ಪುಟ್ಟ ಹುಡುಗ. ಇನ್ನು ರಾಜ್ಯದ ಮಹಾಮಂತ್ರಿ ಬಹಳ ಬುದ್ಧಿವಂತ, ದೇಶಪ್ರೇಮಿ. ಈ ಹುಡುಗನ್ ತಯಾರು ಮಾಡ್ತಾ ಇದ್ದ. ರಾಜ ಇದ್ದಾನೆ, ರಾಜಕುಮಾರ ಇದ್ದಾನೆ, ಮುಂದೆ ರಾಜ ಆಗ್ತಾನೆ, ಇವನು ಗೊತ್ತಿತ್ತಲ್ಲ. ಸುಮಾರು 16 ವರ್ಷಗಳಾಗುವವರೆಗೂ ರಾಜಕುಮಾರ ತುಂಬಾ ವಿಧೇಯನಾಗಿದ್ದು ಶ್ರದ್ಧೆಯಿಂದ ರಾಜ್ಯ ನಿರ್ವಹಣೆ ಕಲಿತಾ ಇದ್ದ. ಈ 16 ವಯಸ್ಸು ರಾಜ ಆಗಿದ್ದಾನೆ, 16 ವಯಸ್ಸಾಗಿದೆ. ಸ್ನೇಹಿತರು ಸಾಕಷ್ಟು ಜನ ಹೆಚ್ಚಾದರು. ಯೌವನದ ಚಂಚಲ ಮನಸ್ಸು ಎಲ್ಲೆಲ್ಲೋ ಹಾರ್ತಾ ಇತ್ತು. ರಾಜಪಟ್ಟ ಏರಿದ ಮೇಲಂತೂ ಆತ ಭ್ರಷ್ಟನಾಗ್ಬಿಟ್ಟ. ಯೌವನದ ಮದ, ಅಹಂಕಾರ, ಅಧಿಕಾರ ಎಲ್ಲ ಸೇರ್ಕೊಂಡು ಎಷ್ಟು ಕ್ರೂರಿಯಾದ ಅಂದರೆ ಜನರ ಕಣ್ಣಲ್ಲಿ ಸಣ್ಣವನಾಗ್ಬಿಟ್ಟ. ಮಂತ್ರಿಗೆ ಬಹಳ ಚಿಂತೆ ಆಯಿತು. ಇವನನ್ನು ಹೇಗೆ ದಾರಿಗೆ ತರೋದು? ಈಗ ರಾಜ ತನ್ನ ಮಾತನ್ನೇ ಕೇಳ್ತಾ ಇಲ್ಲ. ಸಿಕ್ಕಾಪಟ್ಟೆ ತೆರಿಗೆ ಹಾಕಿ ಪ್ರಜೆಗಳನ್ನು ಶೋಷಣೆ ಮಾಡ್ತಾ ಇದ್ದ. ಹೀಗೆ ಮುಂದುವರೆದ್ರೆ ಜನ ಬಂಡೇಳುವ ಸಂದರ್ಭ ಬರ್ತಾ ಇತ್ತು. ಮಂತ್ರಿ ಒಂದು ಉಪಾಯ ಮಾಡಿದ. ತಮ್ಮ ಅರಮನೆಯಲ್ಲಿ ಸುತ್ತಮುತ್ತ ಸುದ್ದಿ ಎಬ್ಬಿಸ್ಬಿಟ್ಟ. ಏನು ಹೇಳಿದ? ಮಂತ್ರಿಗೆ ದೈವಿಕ ಶಕ್ತಿ ಇದೆ, ಮುಂದಾಗೋನ್ ತಿಳಿಯುವಂತಹ ಅಪೂರ್ವ ಶಕ್ತಿ ಇದೆ. ಅಷ್ಟೇ ಅಲ್ಲ, ಈ ಮಂತ್ರಿಗಳಿಗೆ ಪ್ರಾಣಿ ಪಕ್ಷಿಗಳ ಮಾತು ಕೂಡ ಅರ್ಥ ಆಗ್ತದೆ ಅಂತ ಪ್ರಚಾರ ಮಾಡೋಕೆ ಹೇಳಿದ. ಆ ನಂಬಿಗಸ್ತರು ಇದ್ದರೆಲ್ಲ ಅವರೆಲ್ಲ ಪ್ರಚಾರ ಮಾಡಿದ್ರು. ಸ್ವಲ್ಪ ದಿವಸದೊಳಗೆ ರಾಜ್ಯದಲ್ಲಿ ಮನೆ ಮಾತಾಯಿತು. ರಾಜನು ಇದನ್ನು ಕೇಳಿದ. ಮಂತ್ರಿ ಕೇಳಿದ, ಅಲ್ಲ ಮಂತ್ರಿಗಳೇ, ಇಷ್ಟೊಂದು ಶಕ್ತಿ ಇದೆ ಅಂತ ನೀವು ಹೇಳೇ ಇಲ್ಲ ನನಗೆ ಗೊತ್ತಿಲ್ಲ, ಜೊತೆಗಿದ್ದೀನಿ ಗೊತ್ತಿಲ್ಲ ಅಂದ. ಅದನ್ನೇನಪ್ಪ ಹೇಳೋದು? ಆಯ್ತು ಬಿಡು, ನೋಡೋಣ ಅಂದ. ತಕ್ಷಣ ಮಂತ್ರಿನ ಕರೆಸ್ತಾ. ನಿಮಗೆ ಮುಂದಾಗೋದು ಗೊತ್ತಿದೆಯಲ್ಲ ಅಂದ ರಾಜ. ಹೌದು, ಗೊತ್ತಾಗತ್ತೆ. ಹಾಗಾದ್ರೆ ಹೇಳಿ, ಮುಂದೆ ಏನಾಗ್ತದೆ ಹೇಳಿ, ನಿಮ್ಮ ದೈವಿಕ ಶಕ್ತಿ ತೋರಿಸ್ಬೇಕು ಅಂತ ಹೇಳ್ದ. ಇದೆಲ್ಲ ಮೊದಲೇ ಪ್ಲಾನ್ ಮಾಡಿದ್ನಲ್ಲ ಮಂತ್ರಿ. ಇದೇನೋ ಅನಿವಾರ್ಯ ಆದಂಗೆ ಮಾಡಿ ಏನು ಮಾಡೋದು? ರಾಜರು ಹೇಳ್ತಾ ಇದ್ದೀರಿ, ಇಲ್ಲ ಅನ್ನೋಕ್ಕಾಗಲ್ಲ ನನಗೆ, ಬನ್ನಿ ನನ್ನ ಜೊತೆಗೆ. ಆದರೆ ನನ್ನ ಜೊತೆಗೆ ಬರಬೇಕು, ಯಾರಿಗೂ ಕೇಳದೆ ಬರಬೇಕು. ಬರ್ತೀನಿ ಅಂದ. ಅಲ್ಲಿ ನನ್ನ ಶಕ್ತಿ ತೋರಿಸ್ತೇನೆ ಅಂತ ಮಂತ್ರಿ ಮಾತು ಕೊಟ್ಟ. ಮರುದಿನ ಬೆಳಿಗ್ಗೆ ಬೆಳಗಾಗೋದೇನು ಮೊದಲೇ ರಾಜ ಮತ್ತು ಮಂತ್ರಿ ರಾಜಧಾನಿಯಿಂದ ಊರು ಹೋದ್ರು ಕುದುರೆ ಮೇಲೆ. ಸ್ವಲ್ಪ ದೂರ ಇದ್ದ ಕಾಡಿನ ಕಣಿವೆಗೆ ಬಂದರು. ಇನ್ನೂ ಸೂರ್ಯೋದಯ ಆಗ್ತಾ ಇತ್ತು. ಆಗಿನ್ನ ಒಂದು ಕಡೆ ನಿಂತಾಗ ಒಂದು ಕಾಗೆ ಕೂಗ್ತಾ ಇತ್ತು. ಅದನ್ನು ಕೇಳಿಸ್ಕೊಂಡಂತ ಮತ್ತೊಂದು ಕಾಗೆ ತಾನಿದ್ದ ಮರದಿಂದ ಮತ್ತೊಂದೇನೋ ಹೇಳಿತು. ಈ ಕಾಗೆ ಒಂದು ಕೂಗೋದು, ಆ ಕಾಗೆ ಒಂದು ಕೂಗೋದು. ಇದನ್ನು ಮಂತ್ರಿ ಶಬ್ದನಾಗಿ ನಿಂತು ಕಾಗೆ ಕೂಗನ್ನೇ ಕೇಳಿಸ್ಕೊತಾ ಇದ್ದ. ರಾಜ ಅಂದ, ಇದೇನು ಕಾಗೆ ಧ್ವನಿ ಇಷ್ಟು ಏಕಾಗ್ರತೆಯಿಂದ ಕೇಳ್ತಾ ಇದ್ದಾನಲ್ಲ ಮಂತ್ರಿ ಅಂತ ಕುತೂಹಲ ಆಗಿತ್ತು. ಆಗ ಮಂತ್ರಿ ಏನ್ ಮಾಡಿದ ಗೊತ್ತಾ? ದಪ್ಪ ಅಂತ ನೆಲಕ್ಕೆ ಕುಸಿದು ಬಿಟ್ಟ. ಬಿಕ್ಕಿ ಹೇಳೋಕ್ ಶುರು ಮಾಡಿದ. ಹಣೆ ಬಡ್ಕೊಂಡ. ನೆಲದ ಮೇಲೆ ಹೊರಡಿ ಗೋಳಾಡ್ಬಿಟ್ಟ. ಅಯ್ಯೋ, ಏನಾಯ್ತು ಅಂತ ಗಾಬರಿಯಿಂದ ರಾಜ ಅವನು ಹಿಡಿದೆತ್ತಿದ. ಆಗ ಮಂತ್ರಿ ಕಣ್ಣೊರೆಸ್ಕೊಂಡ್ಬಿಟ್ಟು, ರಾಜರೇ, ನಾನು ಸತ್ತು ಹೋಗಿದ್ರೆ ಚೆನ್ನಾಗಿತ್ತು. ಯಾಕಂದ್ರೆ ರಾಜ್ಯದ ಮನುಷ್ಯರು ಮಾತ್ರ ಅಲ್ಲ, ಕಾಗೆಗಳು ಕೂಡ ನಿಮ್ಮನ್ನು ನೋಡಿ ನಗುವಂತಾಗಿದೆಯಲ್ಲ ಅಂದ್ಕೊಂಡು ಸಂಕಟ ಆಗ್ತಾ ಇದೆ ಅಂದ. ಏನು ಕಾಗೆ ಮಾತಾಡ್ತಾವ? ನಿಮ್ಗೆ ಅರ್ಥ ಆಗತ್ತಾ? ಏನಂತಾವು ಅಂತ ರಾಜ ಕೇಳಿದ ಕಾತರದಿಂದ. ನಾನು ದುರ್ದೈವ ಮಹಾರಾಜರೇ, ನನಗೆ ಎಲ್ಲ ಪಶು ಪಕ್ಷಿಗಳ ಮಾತು ಅರ್ಥ ಆಗ್ತದೆ. ಈ ಕಾಗೆಗಳ ಮಾತು ಕೇಳಿದ್ ಬಹಳ ದುಃಖ ಆಯ್ತು ನನಗೆ. ಏನ್ ಮಾತಾಡ್ತಾವು ನೋಡಿ? ಒಂದು ಕಾಗೆ ತನ್ನ ಮಗನನ್ನ ಇನ್ನೊಂದು ಕಾಗೆ ಮಗಳಿಗೆ ಮದುವೆ ಕೊಡೋಕೆ ಒಪ್ಪಂದ ಮಾಡ್ಕೊಂಡಿತ್ತಂತೆ. ಮದುವೆ ವಿಷಯ ಮಾತಾಡ್ತಿದ್ದಾವೆ. ಈ ಕಾಗೆ ಹೇಳ್ತಾ ಇದೆ, ಒಂದು ಕಾಗೆ ಹೇಳ್ತಾ ಇದೆ, ನನ್ನ ಮಗ ಈಗ ಹೆಚ್ಚು ಶ್ರೀಮಂತ. ಯಾಕೆ ಗೊತ್ತಾ? ಈ ರಾಜ ಇದ್ದಾನಲ್ಲ, ಹುಚ್ಚ ಅವನು, ಸಿಕ್ಕಾಪಟ್ಟೆ ತೆರಿಗೆ ಹೇರಿ ಪ್ರಜೆಗಳನ್ನ ಪೀಡಿಸ್ತಾ ಇರೋದ್ರಿಂದ ಕಣಿವೆಗಳಿದ್ದಾವಲ್ಲ, ಕಣಿವೆಗಳೆಲ್ಲ ನಿರ್ಜನ ಆಗಿದ್ದಾವೆ. ಜನ ಯಾರೂ ಇಲ್ಲ ಕಣಿವೆಗಳಲ್ಲಿ. ಈಗ ಅಲ್ಲಿ ಬರೀ ಕಪ್ಪೆ, ಹಾವು, ಇಲಿಗಳಿದ್ದಾವೆ. ಅವೆಲ್ಲ ನಮ್ಮ ಸಾಮ್ರಾಜ್ಯ, ಹೌದಲ್ಲ? ನಿನಗೇನಿದೆ? ನನ್ನ ಮಗ ಶ್ರೀಮಂತ ಆಗ್ಬಿಡ್ತಾನೆ ಅಂತ ಈ ವರನ ಹುಡುಗನ ಕಾಗೆ, ತಂದೆ ಕಾಗೆ ಮಾತಾಡ್ತಾ ಇತ್ತು. ಇನ್ನೊಂದು ಕಾಗೆ ಹೇಳ್ತಾ ಇತ್ತಂತೆ, ಹುಚ್ಚಪ್ಪ, ಈ ಹುಚ್ಚ ರಾಜನ ಆಡಳಿತ ಇನ್ನೊಂದಷ್ಟು ವರ್ಷ ಮುಂದುವರೆದ್ರೆ ಕಣಿವೆಗಳು ಮಾತ್ರ ಅಲ್ಲ, ನಗರಗಳು ಖಾಲಿ ಆಗ್ತವೆ. ಆಗ ನಮ್ಮದೇ ಸಾಮ್ರಾಜ್ಯ, ನಗರಗಳು ನಮ್ಮ ಸಾಮ್ರಾಜ್ಯ. ಕಣಿಗೆ ಸಾಮ್ರಾಜ್ಯ ನೀವಾಗ್ರಿ, ನಗರಗಳಿಗೆ ನಾನು ಆಗ್ತೀನಿ ಅಂತ ಇಬ್ರು ಕಾಗೆಗಳು ಹೊಟ್ಟೆ ತುಂಬ ನಕ್ಕು ಮದುವೆಗೆ ಒಪ್ಕೊಂಡು ಈ ಮಾತುಕತೆ ಆಗ್ತಾ ಇತ್ತು ಅಂತ ನಿಟ್ಟುಸಿರು ಬಿಟ್ಟ ಮಂತ್ರಿ. ರಾಜನಿಗೆ ತನ್ನ ತಪ್ಪು ತಿಳಿತು. ಹಿಂಗಾಗತ್ತಾ ಮುಂದೆ? ಹೌದು, ನೀನು ಮೂರ್ಖನಾಗೆ ತೆರಿಗೆ ಹಾಕ್ತಾ ಇದ್ರೆ ಮುಂದೆ ಹೀಗೆ ಆಗ್ತದೆ ಅಂತ ಹೇಳಿದ. ಮುಂದೆ ಮಂತ್ರಿ ಜ್ಞಾನದ ಮಾರ್ಗದರ್ಶನದಲ್ಲಿ ರಾಜ್ಯ ನಡೆಸಿ ಪ್ರಖ್ಯಾತನಾದಂತೆ. ಎಷ್ಟು ಚಂದದ ಹಾದಿಯಲ್ಲ ಹುಡ್ಕೋದಿದು. ಸಾಕ್ರೆಟಿಸ್ ಹೇಳ್ತಾನೆ,
ಯುವಕರು ತಪ್ಪು ಮಾಡಿದಾಗ ತಕ್ಷಣ ದಂಡಿಸೋಕೆ ಹೋಗಬೇಡಿ. ಸ್ವಲ್ಪ ದೂರ ಅವರಂಗೆ ಹೋಗಿ ಅವ್ರ ಮನವೊಲಿಸಿ ನಿಧಾನವಾಗಿ ಅವರು ಸತ್ಯದ ಕಡೆ ಕರ್ಕೊಂಡು ಹೋಗಿ. ಆಗ ಅವರು ಅಹಂಕಾರಕ್ಕೆ ಪೆಟ್ಟಾಗದೆ ಸತ್ಯವನ್ನು ಒಪ್ಕೊಳ್ತಾರೆ, ಸರಿಯಾದ ದಾರಿಗೆ ತಿರುಗ್ತಾರೆ. ಇದು ಸರಿ ದಾರಿ ಅಂತ ಸಾಕ್ರೆಟಿಸ್ ಹೇಳ್ತಾನೆ. ಆ ಮಾತು ಬಹಳ ಸರಿ ಅನ್ನೋದು ನನ್ನ ಅಭಿಪ್ರಾಯ.